ನಮಸ್ಕಾರ ವೀಕ್ಷಕರೇ. ಶ್ರೀಕೃಷ್ಣ ಮತ್ತು ಶಿಶುಪಾಲ ಅವರ ಕತೆ ನೋಡೋಣ. ಶ್ರೀಕೃಷ್ಣನಿಗೆ ಶಿಶುಪಾಲನನ್ನು ಕೊಲ್ಲುವ ಕತೆ ಮಹಾಭಾರತದ ಮುಖ್ಯ ಘಟನೆಯೊಂದಾಗಿದೆ. ಈ ಕಥೆಯು ಶಿಶುಪಾಲನ ಜನ್ಮದಿಂದ ಹಿಡಿದು ಅವನ ವಧನೆಯ ತನಕ ನಡೆಯುವ ಒಂದು ಶಾಪ ಮತ್ತು ಅದೃಷ್ಟದ ಸುತ್ತುತ್ತದೆ. ಶಿಶುಪಾಲನ ಜನ್ಮ ಮತ್ತು ಶಾಪ. ಶಿಶುಪಾಲನು ಛೇದ ದೇಶದ ರಾಜ ಧರ್ಮಘೋಷನ ಮತ್ತು ಶ್ರೀಕೃಷ್ಣನ ತಾಯಿ ದೇವಕಿಯ ಸಹೋದರಿ ಭವಾನಿಯ ಪುತ್ರನಾಗಿದ್ದ. ಅವನು ಜನಿಸಿದಾಗ ಅತಿ ವಿಚಿತ್ರವಾಗಿದ್ದ. ಅವನಿಗೆ 3 ಕಣ್ಣು ಮತ್ತು 4 ಕೈಗಳಿದ್ದವು. ಇದರಿಂದ ಅವನ ತಾಯಿ ಭಯಗೊಂಡು ಅದನ್ನು ತ್ಯಜಿಸಲು ನಿರ್ಧರಿಸುತ್ತಾಳೆ. ಆಗ ಸ್ವರ್ಗದಿಂದ ಒಂದು ಆಕಾಶವಾಣಿ ಕೇಳಿಸಿತು. ಈ ಮಗು ಬೆಳೆಯುವಾಗ ಯಾರ ಕೈಯಲ್ಲಿ ಅವನ ಹೆಚ್ಚುವರಿ ಅಂಗಗಳು ನಾಪತ್ತೆಯಾಗುತ್ತವೋ ಅವನೇ ಈ ಮಗುವನ್ನು ಕೊಲ್ಲುವನು. ಒಮ್ಮೆ ಶ್ರೀಕೃಷ್ಣನು ಮಗುವನ್ನು ಹೊತ್ತಾಗಲೇ ಶಿಶುಪಾಲನ ಹೆಚ್ಚುವ ಅಂಗಗಳು ಮಾಯವಾಯಿತು. ಇದರಿಂದ ಭವಾನಿ ಆಶ್ಚರ್ಯಗೊಂಡಳು ಮತ್ತು ವಿಷಾದಪಟ್ಟು ನೀನೇ ಅವನನ್ನು ಕೊಲ್ಲುವನು ಎಂದುಕೊಂಡು ಅಳುತ್ತಿದ್ದಳು. ಇದಕ್ಕೆ ಶ್ರೀಕೃಷ್ಣನು, ನಾನು ಅವನ 100 ಅಪರಾಧಗಳನ್ನು ಕ್ಷಮಿಸುತ್ತೇನೆ, ಆದರೆ ಅದನ್ನು ಮೀರಿದರೆ ನಾನು ಅವನನ್ನು ವಧಿಸುವೆನು ಎಂದನು. ಶಿಶುಪಾಲನ ದ್ವೇಷ. ಶಿಶುಪಾಲನು ಶ್ರೀಕೃಷ್ಣನ ವಿರುದ್ಧ ಕ್ರೋಧಭರಿತನಾಗಿದ್ದ ಕಾರಣ ಅವನು ರುಕ್ಮಿಣಿಯನ್ನು ಹಾಳೆಲೆಗೆ ಹಾಕಿ ವಿವಾಹವಾಗಲು ಬಯಸಿದ. ಆದರೆ ಶ್ರೀಕೃಷ್ಣನು ಅವಳನ್ನು ಅಪಹರಿಸಿ ವಿವಾಹವಾದ. ಇದರಿಂದ ಶಿಶುಪಾಲನು ಕೃಷ್ಣನ ದ್ವೇಷದಿಂದ ಬೆಳೆದುಕೊಳ್ಳುವಂತೆ ಬೆಳೆದನು. ಅವನ ಕ್ರೂರತೆ ಮತ್ತು ಅಹಂಕಾರ ಹೆಚ್ಚಿದಂತೆ ಅವನು ಪಾಂಡವರು ಮತ್ತು ಶ್ರೀಕೃಷ್ಣ ವಿರುದ್ಧ ಸದಾ ವಿಷಕಹಿ ಮಾತನಾಡುತ್ತಿದ್ದ. ರಾಜಸೂಯ ಯಜ್ಞ ಮತ್ತು ಶಿಶುಪಾಲನ ಕೊನೆ. ಯುದ್ಧದ ಪೂರ್ವದಲ್ಲಿ ಪಾಂಡವರು ರಾಜಸೂಯ ಯಜ್ಞವನ್ನು ಆಯೋಜಿಸಿದರು. ಇದರಲ್ಲಿ ಅಗ್ರಪೂಜೆ ಯಾರು ಹೊರುವುದೆಂದು ಪ್ರಶ್ನೆ ಹೇಳಿತು. ಭೀಷ್ಮರು ಶ್ರೀಕೃಷ್ಣನಿಗೆ ಈ ಗೌರವ ಪ್ರಾಪ್ತ ಎಂದರು. ಆದರೆ ಶಿಶುಪಾಲನು ಇದನ್ನು ವಿರೋಧಿಸಿ ಕೃಷ್ಣನನ್ನು ನಿಂದಿಸಲಾರಂಭಿಸಿದ. ಅವನು, ನೀನು ಸಾಮಾನ್ಯ ಗುಳಿನ ಹೌಲು, ಗೋಪಾಲನಾದ ನೀನು ಇಂತಹ ಗೌರವಕ್ಕೆ ಅರ್ಹನಲ್ಲ ಎಂಬಂತೆ 100 ಅಪಶಬ್ದಗಳನ್ನು ಪ್ರಯೋಗಿಸಿದ. ಕೃಷ್ಣನು ಶಾಂತವಾಗಿ ಅವನ ನಿಂದನೆಗಳನ್ನು ಸಹಿಸಿಕೊಂಡ. ಆದರೆ ಶಿಶುಪಾಲನು 100 ರಂತೂ ಮೀರಿದಾಗ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಶಿಶುಪಾಲನ ಶಿರಶ್ಛೇದನ ಮಾಡಿದರು. ಶಿಶುಪಾಲನ ಪ್ರಾಣಾತ್ಮಕ ತೇಜಸ್ಸು ಕೃಷ್ಣನ ಕಡೆಗೆ ಹೋಗಿ ಲೀನವಾಯಿತು.
ಏಕೆಂದರೆ ಅವನು ಹಿಂದಿನ ಜನ್ಮದಲ್ಲಿ ಜಯ ವಿಜಯ ಎಂಬ ವಿಷ್ಣು ಭಕ್ತನಾಗಿದ್ದ. ಪಾಠ. ಈ ಕತೆ ಅಹಂಕಾರ ಮತ್ತು ದ್ವೇಷದಿಂದ ಧ್ವಂಸವಾಗುವ ಬದುಕಿನ ಸಂದೇಶ ನೀಡುತ್ತದೆ. ಶ್ರೀಕೃಷ್ಣನು ಶಾಪತವನ್ನು ಪೂರೈಸಿದರೂ ಶಿಶುಪಾಲನ ಆತ್ಮವನ್ನು ಮೋಕ್ಷಕ್ಕೆ ದಾರಿ ಮಾಡಿದರು. ಇದು ದೇವರ ಲೀಲೆಯೊಂದರ ಪ್ರತೀಕವಾಗಿ ಜನಪ್ರಿಯವಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.